ಎಲ್ರಿಗೂ ನಮಸ್ಕಾರ. ನಾನು ಬಂದ್ಬಿಟ್ಟು ಇವಾಗ SIR ಫಾರಮ್, ಫಿಲ್ ಇನ್ಯುಮರೇಷನ್ ಫಾರಮ್, ಇದು ಯಾವ ಥರ ಒಂದು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಕೊಡ್ತೇನೆ. ನೋಡಿ, ಇದು ಬಂದ್ಬಿಟ್ಟು ಇದು ನನ್ನ ಫಾರಮ್ ಆಗಿರೋದು, ಇದು ನಂದು ಫಾರಮು. ಇದು ಯಾವ ಥರ ನಾನು ಫಿಲಪ್ ಮಾಡಿದ್ದೀನಿ ಅಂತಂದರೆ ನೋಡಿ, ಇಲ್ಲಿ 1, 2, 3 ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ. ಫಸ್ಟ್, ಸೆಕೆಂಡ್, ಥರ್ಡ್. ಈ 3 ಬಾಕ್ಸ್ಗಳಲ್ಲಿ ಯಾವ ಥರ ನಾವು ಫಿಲಪ್ ಮಾಡಬೇಕು ಅನ್ನೋವಂಥದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ನಂಬರ್ 1 ಫಾರಮಲ್ಲಿ, ನಂಬರ್ 1 ಬಾಕ್ಸಲ್ಲಿ ನಾವೇನು ಮಾಡಬೇಕು, 2002ರಲ್ಲಿ ಯಾರು ಇದ್ದಾರೆ, ಯಾರ ಹೆಸರು ಇದೆ ಅವರು ಮಾತ್ರ ನಂಬರ್ 1 ಫಾರಮಲ್ಲಿ ಮಾತ್ರ ನಾವು ತುಂಬಲಿಕ್ಕೆ ಸಾಧ್ಯ. ಸೆಕೆಂಡ್, ಎರಡನೇ ಒಂದು ಬಾಕ್ಸಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ 2002ರಲ್ಲಿ ನಮ್ಮ ಹೆಸರು ಇರೋದಿಲ್ಲ. ಅವ್ರು ಏನು ಮಾಡಬೇಕು ಅಂತಂದರೆ, ನಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ, ಈ ಒಂದು 4 ಜನರಲ್ಲಿ ಒಬ್ಬರ ಒಂದು ಹೆಸರು ಸಿಕ್ಕಿದ್ರೆ ಸಾಕು, ಅವರ ಒಂದು ಮಾಹಿತಿ ನಾವು ಇಲ್ಲಿ ಹಾಕಬೇಕು. ಯಾವ ಥರ ಅಂತಂದರೆ, ಇಲ್ಲಿ ಸಪೋಸ್ ನಮ್ಮ ತಂದೆಯವರ ಹೆಸರು ಇದೆ, ಇಲ್ಲಿ ನಮ್ಮ ತಂದೆಯವರ ಹೆಸರು ಆಗಬೇಕು. ಸೆಕೆಂಡ್, ಇಲ್ಲಿ ಏನಪ್ಪ ಅಂದರೆ ತಂದೆ ಹೆಸರು ಆಗಬೇಕು. ಇಲ್ಲಿ ಸಂಬಂಧ ಅಂತ ಇದ್ದಲ್ಲಿ ತಂದೆ ಅಂತ ಬರೀಬೇಕು. ಕಲಬುರಗಿ, ಕರ್ನಾಟಕ. ಆಮೇಲೆ ಯಾವ ಒಂದು ಮತಕ್ಷೇತ್ರ ಇದೆ, ಯಾವ ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಅನ್ನುವಂಥದ್ದು ನಾವು ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ 3ನೇ ನಂಬರ್ ಬಾಕ್ಸಲ್ಲಿ ಏನು ಮಾಡಬೇಕು, ಇಲ್ಲಿ ನಮ್ಮ ಜನ್ಮ ದಿನಾಂಕವನ್ನು ಹಾಕಬೇಕು, ಆಧಾರ್ ನಂಬರ್ ಹಾಕಬೇಕು, ಮೊಬೈಲ್ ನಂಬರ್ ಹಾಕಬೇಕು. ಆಮೇಲೆ ನಮ್ಮ ತಂದೆ, ತಾಯಿ, ನಮ್ಮ ಮತ್ತು ಸಂಗಾತಿಯ ಹೆಸರು ಅಂತ ಅಂದಲ್ಲಿ ಗಂಡ ಅಥವಾ ಹೆಂಡತಿಯ ಹೆಸರನ್ನು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ತುಂಬ ಸರಳವಾಗಿದೆ, ಆದರೆ ಕೆಲವರು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆತ್ತಾರ. ಅದರ ಸಂಬಂಧ ಏನಪ್ಪ ಅಂದರೆ ಈ ಒಂದು ಮಾಹಿತಿಯನ್ನು ನಿಮ್ಮನ್ನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಇದನ್ನು ಎಲ್ಲರೂ ಗಮನವಿಟ್ಟು ಕೇಳಿಕೊಂಡು ತಾವೆಲ್ಲರೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲೇ ತುಂಬಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಕೆಲವೊಬ್ಬರು ಏನಪ್ಪ ಅಂದರೆ ತಂದೆ ಹೆಸರು ತುಂಬಲ್ಲಿ ಅವರೇ ಹೆಸರು ತುಂಬಾಕತ್ತಾರೆ. ಅದರ ಸಂಬಂಧ ಇದನ್ನು ಕರೆಕ್ಟಾಗಿ 2002ರಲ್ಲಿ ಇರುವಂತಹ ಮತದಾರರ ಹೆಸರನ್ನೇ ನಾವು ಇಲ್ಲಿ ಏನು ಮಾಡಬೇಕು, ಇಲ್ಲಿನೂ ಕೂಡ ಅವರ ಹೆಸರನ್ನೇ ತುಂಬಬೇಕು. ಸೊ ಇದು ಇಷ್ಟು ಮಾಹಿತಿ, ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ.